ನೀವು ಒಳ್ಳೆಯ ಒರೇಟರ್, ಪೇಂಟರ್, ರೈಟರ್, ಥಿಂಕರ್ ಕೂಡ. ಹಾಗಿದ್ದು ನೀವು ರಾಜಕೀಯಕ್ಕೆ ಯಾಕೆ ಬಂದ್ರಿ? ರಾಜಕೀಯ ನಮ್ಮ ದೊಡ್ಡಣ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೇ ಇದ್ರು. ನಿಮ್ಗೆ ಗೊತ್ತಿದೆ ನಮ್ಮ ಊರಿನ ಬಗ್ಗೆ, ನಮ್ಮ ಊರು ಹೇಗಿದೆ ಅಂತ ಹೇಳಿ. ನಮ್ಮ ಊರು ಹೇಗಿದೆ ಅಂದರೆ ಅಲ್ಲಿ ಸುಮಾರು 2,000ದಷ್ಟು ಜನ ಪಾಪ್ಯುಲೇಷನ್ ಇದೆ ಅಂತ ಅನ್ಕೋಬೋದು. ನಮ್ಮ ಹಳ್ಳಿ ಫ್ಯಾಕ್ಷನ್ ವಿಲೇಜ್. ನಮ್ಮ ಹಳ್ಳಿ ಜನದ ಜೊತೆ ಯಾವಾಗಲೂ ಈ ದಾಯಾದಿಗಳಿಂದ ಲೂಟಿ, ಮರ್ಡರ್ ಇಂತಹದ್ದೇ ಎಲ್ಲ ಬ್ಯಾಕ್ಗ್ರೌಂಡ್ಸ್ಗಳಿರ್ತಾ ಇತ್ತು. ನಿಮಗೂ ಎಲ್ಲ ಗೊತ್ತಿರುತ್ತೆ. ಆ ಅಪ್ಪನಿಗೂ ಕೂಡ ಮರ್ಡರ್ ಕೇಸ್ನಲ್ಲಿ ಕನ್ವಿಕ್ಷನ್ ಆಗಿತ್ತು ಸೆಷನ್ ಕೋರ್ಟಲ್ಲಿ. ಆಮೇಲೆ ಅದಾದ್ಮೇಲೆ ಹೈಕೋರ್ಟ್ನಲ್ಲಿ ಆಕ್ಯುಲೇಟ್ ಆಯಿತು, ಅದು ಬೇರೆ ವಿಷಯ, ಸುಳ್ಳು ಕೇಸು ಈ ರೀತಿ. ನನ್ನ ತಮ್ಮ ಇಂಟರ್ಮೀಡಿಯೇಟ್ನಲ್ಲಿ ಇದ್ದಾಗ ಅವನಿಗೆ ಒಬ್ಬರು ಪೊಲೀಸ್ ಅಧಿಕಾರಿ ಹೊಡೆದಿದ್ರು. ಈ ಹಳ್ಳಿ ಸುಧಾರಿಸ್ಬೇಕು ಅಂದರೆ ಇವರನ್ನ ಹೊರಗಡೆ ಹಾಕಬೇಕು, ಅಂದರೆ ಹಳ್ಳಿಯಿಂದ. ಹಳ್ಳಿಯ ಫ್ಯಾಕ್ಷನ್, ಗ್ರೂಪ್ಗಳು, ಹಾಗೆ ಫೈಟ್ ಇಡೀ ಗ್ರಾಮದಲ್ಲಿ 30-40 ವರ್ಷಗಳಿಂದ ಗ್ರಾಮದಲ್ಲಿ ಯಾರೂ ನೆಮ್ಮದಿಯಾಗಿ ನಿದ್ದೆ ಮಾಡಲಿಲ್ಲ. ನಮ್ಮ ದೊಡ್ಡಣ್ಣನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿಸಿದ್ವಿ ಆ್ಯಸ್ ಎ ಕಾನ್ಸ್ಟೇಬಲ್ ಆಗಿ. ಆಗ ನಮ್ಮ ಕುಟುಂಬದ ಒಂದು ರೀತಿಯಲ್ಲಿ ಒಂದು ದೊಡ್ಡ ಲ್ಯಾಂಡ್ಲಾರ್ಡ್, ಅವರು ಒಳ್ಳೆ ರೆಪ್ಯೂಟೆಡ್ ಫ್ಯಾಮಿಲಿ ಅವರು. ಇಂಥ ಕುಟುಂಬದಲ್ಲಿ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಯಿನ್ ಆಗಿದ್ದಾರೆ, ಅದು ಕಾನ್ಸ್ಟೇಬಲ್ ಆಗಿ. ಏನದು, ಎಷ್ಟೋ ದಿನ ಸಂಬಂಧಿಕರು ಕೂಡ ಬಂದೇ ಇರಲಿಲ್ಲ ನಮ್ಮನೆಗೆ. ಅಯ್ಯೋ, ಇವ್ರಿಗೆ ಇಷ್ಟು ಚಿಕ್ಕ ಕೆಲಸ ಮಾಡೋಂಥದ್ದು ಏನಿದೆ ಅಂತ. ಅದಕ್ಕೆ ನಮ್ಮ ಅಣ್ಣ ಯೋಚನೆ ಮಾಡ್ದ, ಇವರೆಲ್ಲ ನಮ್ಮ ಮಾತು ಕೇಳಬೇಕು ಅಂದರೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ. ರಾಜಕೀಯದಿಂದ ಮಾತ್ರ ನಾವು ಎಲ್ಲನೂ ಮಾಡಬಹುದು ಅನ್ಕೊಂಡ. ಅದಕ್ಕೆ ನಮ್ಮ ಅಣ್ಣ ನಮ್ಮನ್ನ ಆ ಹಳ್ಳಿಯಿಂದ ಕರ್ಕೊಂಡು ಬಂದು ಅವನು ಎಲ್ಲಿ ಕೆಲಸ ಮಾಡ್ತಿದ್ನೋ ಅಲ್ಲಿ ನಮಗೆ ಓದಕ್ಕೆ ಸೇರಿಸ್ದ. ಯಾಕಂದ್ರೆ ಆಗ ಯಾರೇ ರಾಜಕೀಯ ವ್ಯಕ್ತಿಗಳು ಊರಿಗೆ ಬರಬೇಕು ಅಂತಂದ್ರೆ ಮೊದಲು ನಮ್ಮ ಮನೆಗೆ ಬರಬೇಕಾಗಿತ್ತು. ಬೇರೆ ಕಡೆ ಎಲ್ಲೂ ಹೋಗುವಂಥ ಅವಕಾಶ ಇರ್ತಿರ್ಲಿಲ್ಲ, ಯಾರಿಗೂ ಕೂಡ ಅವಕಾಶ ಇರ್ತಿರ್ಲಿಲ್ಲ. ಯಾರೇ ಓಟ್ ಕೇಳಬೇಕು ಅಂದ್ರೆ ನಮ್ಮ ಮನೆಗೆ ಬರಬೇಕಿತ್ತು. ಯಾರೇ ರಾಜಕೀಯ ವ್ಯಕ್ತಿ ಬರಬೇಕು ಅಂದ್ರೆ ನಮ್ಮ ಮನೆಗೆ ಬರಬೇಕು. ಯಾವುದೇ ಪೊಲೀಸ್ ಆದರೂ ನಮ್ಮ ಮನೆಗೆ ಬರಬೇಕು. ಕೇಸ್ ಆದಮೇಲೆ, ಆ ಘಟನೆ ಆದಮೇಲೆ ಜನಗಳ ಮನೆಗೆ ಬರೋದೇ ಬಿಟ್ಬಿಟ್ರು. ಆಗ ಅಣ್ಣ ಯೋಚನೆ ಮಾಡ್ದ, ನಾವು ಕೂಡ ಯಾಕೆ ರಾಜಕೀಯ ನಾಯಕರಾಗಬಾರ್ದು ಅಂತ. ನಾನು ಯೋಚನೆ ಮಾಡ್ದೆ, ಯಾಕಾಗಬಾರ್ದು.